ಹಾಯ್ ಸ್ಟೂಡೆಂಟ್ಸ್, ನಾನಿವತ್ತಿನ ದಿನ ನಿಮಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು? ಫಾರ್ ಡೆಫಿನಿಷನ್, ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಆಬ್ಟೈನ್ಡ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ದ ಪ್ರೊಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಅಂದರೆ ಮೊದಲ ಪದ ಅಂತ. ಸೊ ಲಿಸ್ಟ್ ಆಫ್ ನಂಬರ್ಸ್ ನಮಗೆ ಸಿಗಬೇಕು ಅಂದಾಗ ಪ್ರತಿ ಟರ್ಮು ನಮಗೆ ಹೇಗೆ ಸಿಗುತ್ತೆ ಅಂದರೆ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ದ ಪ್ರೊಸೀಡಿಂಗ್ ಟರ್ಮ್. ಹಿಂದಿನ ಪದಕ್ಕೆ ಒಂದು ಫಿಕ್ಸ್ಡ್ ನಂಬರ್, ಕಾನ್ಸ್ಟೆಂಟ್ ನಂಬರ್ನ ನಾವು ಆ್ಯಡ್ ಮಾಡೋದ್ರಿಂದ ಮುಂದಿನ ಪದ ನಮಗೆ ಸಿಗುತ್ತೆ. ಅದು ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್ನ ಬಿಟ್ಟು. ಇಲ್ಲಿ ನೋಡಿ, ಕನ್ನಡದಲ್ಲಿ ಹೇಳಿದ್ದೀನಿ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಯೇ ಸಮಾಂತರ ಶ್ರೇಣಿ. ಇಲ್ಲಿ ನೋಡಿ, ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನಾನು. 2, 4, 6, 8 ಇದೊಂದು ಎ ಪಿ ಅಂತ ಕನ್ಸಿಡರ್ ಮಾಡೋಣ. ಅಂದರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿ ಅಂತ ಕನ್ಸಿಡರ್ ಮಾಡಿದಾಗ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಆಬ್ಟೈನ್ಡ್ ಹೇಗೆ ಬರುತ್ತೆ ಅಂದರೆ ಬೈ ಆ್ಯಡಿಂಗ್ 4 - 2, 6 - 4, 8 - 6. ಇದ್ರದ್ದು ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. 2, 4ಇಂದ 2 ಕಳೆದಾಗ 2 ಬರುತ್ತೆ, 6ಇಂದ 4 ಕಳೆದಾಗ 2 ಬರುತ್ತೆ, 8ಇಂದ 6 ಕಳೆದಾಗ 2 ಬರುತ್ತೆ. ಸೊ ಸಾಮಾನ್ಯ ವ್ಯತ್ಯಾಸ. ಇದನ್ನು ಕೂಡಿದಾಗ ನೆಕ್ಸ್ಟ್ ಸಂಖ್ಯೆ 2ಕ್ಕೆ 2 ಕೂಡಿದಾಗ 4 ಬಂತು, 4ಗೆ 2 ಕೂಡಿದಾಗ 6 ಬಂತು, 6ಗೆ 2 ಕೂಡಿದಾಗ 8 ಬಂತು. ಸೊ ಹೀಗೆ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ನ ನಾವು ಆ್ಯಡ್ ಮಾಡೋದ್ರಿಂದ ಬರುವಂತಹ ಒಂದು ಲಿಸ್ಟ್ ಆಫ್ ನಂಬರ್ಸನ್ನೇ ನಾವು ಏನಂತ ಕರಿತೀವಿ? ಅರಿಥಮ್ಯಾಟಿಕ್ ಪ್ರೋಗ್ರೆಷನ್. ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಬರುವಂತಹ ಸಂಖ್ಯಾಪಟ್ಟಿಯೇ ಸಮಾಂತರ ಶ್ರೇಣಿ. ಇಲ್ಲಿ ನೋಡಿ, 2 ಇದೆ, 2ಗೆ ಮತ್ತೆ 2 ಕೂಡಿಸಿದಾಗ 4 ಆಯಿತು, 4ಗೆ 2 ಕೂಡಿಸಿದಾಗ 6 ಆಯಿತು, 6ಗೆ 2 ಕೂಡಿಸಿದಾಗ 8 ಆಯಿತು. ಸೊ ಇಲ್ಲಿ ನಮಗೆ 2 ಏನಾಯಿತು? ಫಿಕ್ಸ್ಡ್ ಟರ್ಮ್ ಅಂತ ಹೇಳಿ ಕರಿತೀವಿ, ಫಿಕ್ಸ್ಡ್ ನಂಬರ್. ಸೊ ಅದನ್ನು ಫಿಕ್ಸ್ಡ್ ನಂಬರ್ ಅಂದ್ರೂ ಒಂದೇ, ಕಾಮನ್ ಡಿಫ್ರೆನ್ಸ್ ಅಂದ್ರೂ ಒಂದೇ. ಇದನ್ನು ಡಿಯಿಂದ ಡಿನೋಟ್ ಮಾಡ್ತೀವಿ, ಡಿಯಿಂದ ಸೂಚಿಸ್ತೀವಿ ಇದನ್ನು. ಇಲ್ಲಿ ಇವಾಗ ಫಸ್ಟ್ ಟರ್ಮ್ ಏನಾಗುತ್ತೆ? ಎ ಆಗುತ್ತೆ. ಅದನ್ನು ನಾವು A1 ಅಂತಲೂ ಕರಿಬೋದು. ನೆಕ್ಸ್ಟ್ ನಮಗೆ ಗೊತ್ತಿಲ್ಲ, ಈ ಟರ್ಮ್ ಒಂದು ಗೊತ್ತಿಲ್ಲ, ಇಂತಿಷ್ಟನೇ ಪದ ಕಂಡುಹಿಡೀರಿ, 100ನೇ ಪದ ಕಂಡುಹಿಡೀರಿ, 99ನೇ ಪದ ಕಂಡುಹಿಡೀರಿ, 80ನೇ ಪದ ಕಂಡುಹಿಡೀರಿ ಅಂತ ಕೊಡ್ತಾರೆ. ಅದು ನಮಗೆ ಯಾವ ಪದ ಅಂತ ಗೊತ್ತಿರಲ್ಲ, ಎಷ್ಟನೇ ಪದ ಅಂತ ಗೊತ್ತಿರಲ್ಲ. ಸೊ ಅದನ್ನು ಕಂಡುಹಿಡಲಿಕ್ಕೆ ನಾವು nth ಟರ್ಮ್ನ ಯೂಸ್ ಮಾಡ್ತೀವಿ. ಅದನ್ನು AN ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಲಾಸ್ಟ್ ಟರ್ಮ್ ಅದನ್ನು L ಅಂತ ಡಿನೋಟ್ ಮಾಡ್ತೀವಿ. ಸೊ nth ಟರ್ಮು ಲಾಸ್ಟ್ ಟರ್ಮು ಒಂದು ಲೆಕ್ಕದಲ್ಲಿ ಒಂದೇ ಥರ ಆಗಿರುತ್ತೆ. ನಾನಿಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಮೇಲಿರೋ ಸೇಮ್ ಎಕ್ಸಾಂಪಲ್ನೇ ನಾನಿಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ನಿಮಗೆ ಇಲ್ಲಿ ಕನ್ಫ್ಯೂಷನ್ಗಳು ಆಗಬಾರ್ದು ಅಂತ ಹೇಳಿ. 2, 4, 6, 8 ಇಲ್ಲಿ ಇವಾಗ ನಾವು ಇದು ಯಾವ ಮಾದರಿಯಲ್ಲಿದೆ ಅಂತ ಹೇಳಿದರೆ A1, A2, A3, A4 ಅಪ್ ಟು ಬರ್ತಾ ಹೋಗುತ್ತೆ ಮುಂದೆ. ಸೊ A1 ಅಂದರೆ ಎ ಅಂತಲೇ, ಅಂದರೆ ಮೊದಲನೇ ಪದ ಅಂತ ಹೇಳಿ. ಮೊದಲನೇ ಪದ ಯಾವತ್ತೂ ಚೇಂಜ್ ಆಗೋದಿಲ್ಲ. ಇಲ್ಲಿ ನಾನು ಡೆಫಿನೇಷನಲ್ಲಿ ಹೇಳಿದ ಪ್ರಕಾರ ಮೊದಲ ಪದವನ್ನು ಹೊರತುಪಡಿಸಿ ಅಂತ ಹೇಳಿದ್ದೀನಿ. ಸೊ ಅದ್ರ ಪ್ರಕಾರನೇ A1 = A = 2 ಅಂತ ಹೇಳಿ ನಮಗಿಲ್ಲಿ A2 ಏನಾಗುತ್ತೆ? 4 ಆಗುತ್ತೆ, A3 ಏನಾಗುತ್ತೆ? 6 ಆಗುತ್ತೆ, A4 ಏನಾಗುತ್ತೆ? 8 ಆಗುತ್ತೆ. ನಮ್ಗೆ ಇವಾಗ ಡಿ ಕಂಡುಹಿಡೀರಿ ಅಂತ ಹೇಳಿ ಕೇಳಿಬಿಡ್ತಾರೆ ನಿಮಗೆ. ಅವಾಗ ಏನು ಮಾಡಬೇಕು? ಏನು ಫಾರ್ಮುಲಾ ಯೂಸ್ ಮಾಡಬೇಕು? D = A2 - A1. ಯಾವಾಗಲೂ ಡಿ ಕಂಡುಹಿಡಿಯುವಾಗ A2 - A1 ಮಾಡಬೇಕು. A1 - A2 ಮಾಡೋದಲ್ಲ, A2 - A1, A3 - A2, A4 - A3, ಹೀಗೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆಯೋದು. ಸೊ A2 - A1 ಏನಾಯಿತು? 4 - 2 2 ಆಯಿತು. A3 - A2 ಏನಾಯಿತು? 6 - 2 ಆಯಿತು. ಸೊ ಇಲ್ಲಿ ಇವಾಗ ನಮಗೆ ಇದು ಒಂದು ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆಯಾ
ಸಮಾಂತರ ಶ್ರೇಣಿನಲ್ಲಿ ಇದೆಯಾ ಅಂತ ಹೇಳಿ ನಮಗೆ ಗೊತ್ತಾಗಲಿಕ್ಕೆ ಒಂದು ಫಿಕ್ಸ್ಡ್ ನಂಬರ್ ಇದೆ. ಸೊ ಅದಕ್ಕೋಸ್ಕರ ಇದು ಇವಾಗ ನಮಗೆ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಹೇಳಿ ಕನ್ಫರ್ಮ್ ಆಯಿತು. ಸೊ ಡಿ ಏನಾಯಿತು 2 ಆಯಿತು. ಇದು ಸೇಮ್ ಆಗಿದೆ. ಸೊ ನೋಡಿ ಇಲ್ಲೇ ತೋರಿಸ್ತೀನಿ, ಇಲ್ಲಿ ಸೇಮ್ ಇದೆ ಅಲ್ವಾ. ಸೊ ಸೇಮ್ ಆಗಿದೆ. ಸೊ ಇದು ಫಿಕ್ಸ್ಡ್ ಟರ್ಮ್ ಇದೆ ಇದು. ಸೊ ಅದಕ್ಕೋಸ್ಕರ ಇದು ಎ ಪಿ ಅಂತ ಹೇಳಿ ನಾವು ಎ ಪಿ ಅಂತ ಹೇಳಿ ಕರಿಬೋದು. ಓಕೆನಾ. ಅದಕ್ಕೆ ಇಲ್ಲಿ ನಾನು ಕನ್ನಡದಲ್ಲೂ ಕೂಡ ನಿಮಗೆ ಹೇಳ್ಬೋದು, ಅರ್ಥ ಆಗಲಿಲ್ಲ ಅಂತ ಅಂದರೆ, ಒಂದು ಸ್ಥಿರ ಸಂಖ್ಯೆಯನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅಂದರೆ ಫಿಕ್ಸ್ಡ್ ನಂಬರ್ನ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ಕಾಮನ್ ಡಿಫ್ರೆನ್ಸ್ ಅಂತಲೂ ಕರಿತೀವಿ. ಇದನ್ನು ಡಿ ಇಂದ ಡಿನೋಟ್ ಮಾಡ್ತೀವಿ. ಇದು ಈ ಕಾಮನ್ ಡಿಫ್ರೆನ್ಸ್ ಇರುತ್ತಲ್ವ, ನೆಗೆಟಿವ್ ಕೂಡ ಆಗಿರ್ಬೋದು, ಪಾಸಿಟಿವ್ ಕೂಡ ಆಗಿರ್ಬೋದು, ಝೀರೋ ಕೂಡ ನಾವು ತೊಗೋಬೋದು. ಪಾಸಿಟಿವ್ನು ತೊಗೋಬೋದು, ನೆಗೆಟಿವ್ನು ತೊಗೋಬೋದು, ಝೀರೋನು ತೊಗೋಬೋದು. ಆಯಿತಾ. ನೆಕ್ಸ್ಟ್ ಸೊ ನಿಮಗಿವಾಗ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ನಿಮಗೆ ಸಿಕ್ತು ಇಲ್ಲಿ ಅಲ್ವಾ. ಸೊ 7, 9, 11, 13 ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್, ಒಂದು ಸಮಾಂತರ ಶ್ರೇಣಿಯ ಒಂದು ಲಿಸ್ಟ್ ಸಿಕ್ತಲ್ವಾ. ಸೊ ಇಷ್ಟು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. 200, 250, 300, 350. ಸೊ A1 ಅನ್ನು 200, A2 ಅಂದರೆ 250, A3 ಅಂದರೆ 300, A4 ಅಂದರೆ 350. ಸೊ ಇಲ್ಲಿ ಇವಾಗ ಡಿ ಕಂಡುಹಿಡಿಯಿರಿ ಅಂದಾಗ ನಾನು ಇಲ್ಲಿ ತೋರಿಸ್ದಾಗೇ A2 ಮೈನಸ್ A1 ಮಾಡಿದಾಗ 250 ಮೈನಸ್ 200 50 ಆಗುತ್ತೆ. A3 ಮೈನಸ್ A2 ಅಂತ ಮಾಡಿದಾಗ 300 ಮೈನಸ್ 250 50 ಆಯಿತು. A4 ಮೈನಸ್ A3 ಮಾಡಿದಾಗ 350 ಮೈನಸ್ 300 50 ಆಯಿತು. ಇಲ್ಲಿ ಇವಾಗ ಫಿಕ್ಸ್ಡ್ ಟರ್ಮು ಮೊದಲನೇ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ ಇಲ್ಲಿ 50 ಆಯಿತು. 50ಗೆ 50 200ಗೆ 50 ಕೂಡಿದಾಗ 250 ಆಯಿತು. 250ಗೆ 50 ಕೂಡಿದಾಗ 300. ಮೊದಲ ಪದ ಕಂಡುಹಿಡಿ ಅಂದರೆ ನೆಕ್ಸ್ಟ್ ಪದಗಳನ್ನು ಪ್ರೊಸೀಡಿಂಗ್ ಟರ್ಮ್ಗಳನ್ನು ಕಂಡುಹಿಡಿಲಿಕ್ಕೆ, ಮುಂದಿನ ಪದಗಳನ್ನು ಕಂಡುಹಿಡಿಲಿಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸಿದಾಗ ನಿಮಗೆ ಸಿಗುತ್ತೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನು ಸಿಕ್ತು? 50-50 ಸಿಕ್ತು. ಸೊ ಅದರಿಂದ ಇದನ್ನು ನಾವು ಏನಂತ ಕರಿತೀವಿ? ಇದು ಒಂದು ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ನಿಮಗೆ ಕ್ವಶನ್ ಹೇಗೆ ಕೇಳ್ಬೋದು ಅಂದರೆ, ಈ ಥರ ಕೊಟ್ಬಿಟ್ಟು ಇದು ಸಮಾಂತರ ಶ್ರೇಣಿ ಹೌದೋ ಅಲ್ವೋ, ಮತ್ತು ಸಮಾಂತರ ಶ್ರೇಣಿ ಯಾವುದಾಗಿ ಇದರದ್ದು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ. ಆಗ ನೀವು ಫಸ್ಟ್ ಪ್ರೂವ್ ಮಾಡಬೇಕು. ಸಾಮಾನ್ಯ ಈ ಥರ ಮಾಡಿಕೊಂಡು A2 ಮೈನಸ್ A1, A3 ಮೈನಸ್ A2, A4 ಮೈನಸ್ A3 ಇಂದ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೊಂಡು ಅದರಿಂದ ನಿಮಗೆ ಇಲ್ಲಿ ಎರಡು ಸಾಮಾನ್ಯ ವ್ಯತ್ಯಾಸ ಸೇಮ್ ಆಗಿದೆಯಾ, ಕಾನ್ಸ್ಟೆಂಟ್ ಆಗಿದೆಯಾ ಅಂತ ತಿಳ್ಕೊಂಡು ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ನಾ ಇಲ್ವಾ ಅಂತ ಹೇಳಿಬಿಟ್ಟು ನೀವು ಕಂಡುಹಿಡ್ಕೋಬೇಕು. ಇದು ಇವಾಗ ಏನಾಗಿದೆ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆ. ಸೊ ಇವಾಗ ನೀವೇನು ಮಾಡಬೇಕು? ನೆಕ್ಸ್ಟ್ 2 ಟರ್ಮ್ ಕಂಡುಹಿಡಿರಿ ಅಂತ ಕ್ವೆಶನ್ ಕೇಳಿರ್ತಾರೆ. ನೆಕ್ಸ್ಟ್ 4 ಟರ್ಮ್ ಕಂಡುಹಿಡಿರಿ, ನೆಕ್ಸ್ಟ್ 2 ಟರ್ಮ್ ಕಂಡುಹಿಡಿರಿ ಅಂತ ಕೇಳ್ತಾರೆ. ಆಗ ನೀವು ಏನಾಗಿರುತ್ತೆ? 200 ಆಗಿದೆ. ಡಿ ಏನಾಗಿದೆ? ನೀವು ಕಂಡುಹಿಡ್ಕೊಂಡಿದ್ದೀರಾ 50 ಆಗಿದೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಇದನ್ನು ಕಂಡು ಹಿಡ್ದಿದ್ದೀರಾ ಆಲ್ರೆಡಿ. ನೀವು ಕಂಡು ಹಿಡಿಲಿಲ್ಲ ಅಂದರೆ, ಬರೀ ಇದೊಂದೇ ಕ್ವಶನ್ ಕೇಳಿದ್ರು ಅಂದರೆ ನೀವು ಈ ಥರ ಒಂದನ್ನೇ ಕಂಡುಹಿಡ್ಕೊಂಡು ಮಾಡ್ಬೋದು. A2 ಮೈನಸ್ ಸೊ ಇವಾಗ 200 ಎ ಅಂದರೆ 200, ಡಿ ಅಂದರೆ 50, A2 ಮೈನಸ್ A1 250 ಮೈನಸ್ 200 50 ಆಯಿತು. ಸೊ ಇವಾಗ ನೀವು ಮುಂದಿನ 3 ಪದಗಳನ್ನು ಕಂಡುಹಿಡಿರಿ, 2 ಪದ ಕಂಡುಹಿಡಿರಿ ಅಂತ ಹೇಳಿದಾಗ 200ಗೆ 50 ಕೊಡ್ತಾಗ 250 ಆಯಿತು. 250ಗೆ 50 ಕೊಡ್ತಾಗ 300 ಆಯಿತು. 350ಗೆ 50 ಕೊಡಿಸಿದಾಗ 400 ಆಗುತ್ತೆ. ಸೊ 350 ಪ್ಲಸ್ 50 400. ಹಾಗೆ ಮುಂದಿನ ಪದ ಸಿಕ್ತು. ಮತ್ತೆ ಈ 400ಗೆ ಮತ್ತೆ 50 ಕೂಡಿಸಿ 450 ಅಂದರೆ A ಪ್ಲಸ್ ಡಿ, A2 ಪ್ಲಸ್ ಡಿ, A3 ಪ್ಲಸ್ ಡಿ, A4 ಪ್ಲಸ್ ಡಿ, ಹೀಗೆ ಬರ್ತಾ ಹೋಗುತ್ತೆ. ಇದೇ ಥರನೇ ಮುಂದಿನ ಪದ ನಿಮಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ನಾವು nth ಟರ್ಮ್ ಹೇಗೆ ಕಂಡುಹಿಡಿಯೋದು, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ನ nth ಟರ್ಮ್ ಹೇಗೆ ಹಿಡಿಯೋದು ಅಂತ ನೋಡೋಣ. 7, 12, 17, 22, 27 ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ತಗೊಂಡಾಗ A = 7 ಆಗಿರುತ್ತೆ. ಡಿ ಏನಾಗಿರುತ್ತೆ? 5 ಆಗಿರುತ್ತೆ. 12ರಲ್ಲಿ 7 ಕಳೆದ್ರೆ 5, 17ರಲ್ಲಿ 12 ಕಳೆದ್ರೆ 5 ಬರುತ್ತೆ. 22ನಲ್ಲಿ 5 ಕಳೆದ್ರೆ 17 ಕಳೆದ್ರೆ 5 ಬರುತ್ತೆ. ಸೊ ಇವಾಗ ನಮಗೆ ಇಲ್ಲಿ ಏನು ಗೊತ್ತಾಯಿತು? ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿ ಆಗಿದೆ. ಸೊ ನಮಗೆ ಮೊದಲನೇ ಪದ 7 ಸಿಕ್ತು ಮತ್ತು ಸಾಮಾನ್ಯ ವ್ಯತ್ಯಾಸ 5 ಸಿಕ್ತು. ಈಗ ನೋಡಿ 7 = 1, 7 = A1 ಅಂತ ಕರೆಯೋಣ. ಸೊ 7 = 7 ಅದು ಚೇಂಜ್ ಆಗಲ್ಲ ಯಾವತ್ತು. ಸೊ 12, 7 ಪ್ಲಸ್ 5 A ಪ್ಲಸ್ 5 ಕರೆಕ್ಟ್. 12, 7 ಪ್ಲಸ್ 5 ಇದನ್ನು ಹೀಗೆ ಅಂದ್ಕೊಳ್ಳೋಣ. ಇದು ನೆಕ್ಸ್ಟ್ ನಾನು ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ. 12 ಪ್ಲಸ್ 5 ನೆಕ್ಸ್ಟ್ ಈ ಹಿಂದಿನ ಪದವನ್ನು ತಗೊಂಡು 12 ಪ್ಲಸ್ 5 ಮಾಡಿದಾಗ ನೆಕ್ಸ್ಟ್ ಮುಂದಿನ ಪದ ಸಿಗುತ್ತೆ. 17 ಸಿಕ್ತು. ಸೊ ಈ 12 ಅಂದರೆ ಏನು? 7 ಪ್ಲಸ್ 5 ಕರೆಕ್ಟ್ ಅಲ್ವಾ?
ಈ 5 ಜಾಗದಲ್ಲಿ ಮತ್ತೆ 5 ಹಾಕೋದು. 12 ಜಾಗದಲ್ಲಿ ಇದನ್ನು ಮತ್ತೆ ನಾವು ಬಿಡಿಸಿ ಬರೆದಾಗ ಅಂದರೆ ನಮಗೆ ಇಲ್ಲೊಂದು ಫಾರ್ಮುಲಾ ಬೇಕಾಗಿದೆ ನಮಗೆ, ಸೊ ಅದಕ್ಕೋಸ್ಕರ ನಾನು ಬಿಡಿಸಿ ಬರೆದು ತೋರಿಸ್ತಾ ಇದ್ದೀನಿ ನಿಮಗೆ. ಈ 12 ಜಾಗದಲ್ಲಿ 12 ಹೆಂಗೆ ಬಂತು ನಿಮಗೆ, 7 + 5ನ ಮಾಡಿದಾಗ 12 ಬಂತು. ಸೊ ನಾವು 7 + 5 ಅಂತ ಬರೆಯೋಣ. ಈ 5 ಜಾಗದಲ್ಲಿ ಮತ್ತೆ 5 ಬರೆಯೋಣ, ಆಯಿತಾ. ನೆಕ್ಸ್ಟ್ ಇಲ್ಲಿ ಏನಾಯಿತು, ಇದನ್ನು 7 + 5 + 5 ಅಂದರೆ 5 ಏನು, 2D ಡಿ ಅಲ್ವಾ, 2D. ನೆಕ್ಸ್ಟು 22, 17 ಇಲ್ಲಿ ಬಂದಿದೆ ಅಲ್ವಾ ನಿಮಗೆ, 17 + 5 ಅಂದರೆ 22 ಆಯಿತು. 17 ಹೆಂಗೆ ಬಂದಿದೆ, 7 + 5 + 5. ಸೊ ಇಲ್ಲಿ 2D + E ಇದೊಂದು 3D ಆಯಿತು. A + A ಅಂದರೆ ಯಾವುದು, 7, A + 3D ಆಯಿತು. ಇದನ್ನು ನಾವು A4 ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ 27, ಇಲ್ಲಿ 22 ನಮ್ಗೆ ಸಿಕ್ಕಿದೆ ಅಲ್ವಾ, ಸೊ 22 + 5 ಅಂತ ಇಲ್ಲಿ ತೊಗೊಂಡಿದ್ದೀವಿ. 22 + 5 ಮಾಡಿದಾಗ 27 ಬಂತು. ಸೊ ಈ 22 ಹೆಂಗೆ ಬಂತು, 7 + 5 + 5 + 5 ಪ್ಲಸ್ ಈ 5 ಇರೋ ಜಾಗದಲ್ಲಿ 5. ಓಕೆ, ಆವಾಗ ಇಲ್ಲೇನಿತ್ತು, 1 2 3 4 ಡಿಗಳಾಯಿತು. 5 ಅಂದರೆ ಡಿ ಅಲ್ವಾ, ಸೊ ಎ ಅಂದರೆ 7 ಅಲ್ವಾ, ಎ + 4D. ಸೊ ಇದನ್ನು ನಾವು A5 ಅಂತ ಹೇಳಿ ಡಿನೋಟ್ ಮಾಡೋಣ. ಈಗ ನಮಗೆ A1 ಸಿಕ್ತು, A2 ಸಿಕ್ತು, A3 ಸಿಕ್ತು, A4 ಸಿಕ್ತು, A5 ಸಿಕ್ತು. A1ಗೆ ನಾವು ಎಷ್ಟು ಡಿನ ಆ್ಯಡ್ ಮಾಡಿದ್ದೀವಿ, 0D ಆ್ಯಡ್ ಮಾಡಿದ್ದೀವಿ. A2ಗೆ ಎಷ್ಟು ಡಿನ ಆ್ಯಡ್ ಮಾಡಿದ್ದೀವಿ, 1D ಆ್ಯಡ್ ಮಾಡಿದ್ದೀವಿ. A3ಗೆ ನಾವು ಎಷ್ಟು ಡಿನ ಆ್ಯಡ್ ಮಾಡಿದ್ದೀವಿ, 2D ಆ್ಯಡ್ ಮಾಡಿದ್ದೀವಿ. A4ಗೆ ನಾವು ಎಷ್ಟು ಡಿನ ಆ್ಯಡ್ ಮಾಡಿದ್ದೀವಿ, 3Dನ ಆ್ಯಡ್ ಮಾಡಿದ್ದೀವಿ. A5ಗೆ 4Dನ ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಏನು ನಿಮಗೆ ಗೊತ್ತಾಯ್ತು, ಇವಾಗ ನಿಮಗೊಂದು ಕನ್ಕ್ಲೂಷನ್ ಸಿಕ್ಕಿದೆ. ಏನು ಗೊತ್ತಾಯಿತು ನಿಮಗೆ, ಒಂದು ಟರ್ಮ್ ಸಿಗಬೇಕು ಅಂತ ಹೇಳಿದಾಗ ನಾವು ಒಂದು ಡಿನ ಕಡಿಮೆ ಮಾಡ್ಕೊತ ಅಂದರೆ ಮೈನಸ್ ಮಾಡ್ಕೊತ ಬಂದು ಏನು ಗೊತ್ತಾಯಿತು ನಿಮಗೆ ಅಂದರೆ, ಒಂದು ಡಿನ ಮೈನಸ್ ಮಾಡಬೇಕು, 0D 1. ಸೊ ಇವಾಗ ನಿಮಗೆ ಏನು ಗೊತ್ತಾಯಿತು, ಎನ್ ಅಲ್ವಾ ಇದು, ಈ ಎನ್ -1 ಮಾಡಿದಾಗ ನಿಮಗೆ ನೆಕ್ಸ್ಟ್ ಡಿ ಇದು ಸಿಗುತ್ತೆ. ಸೊ an = A + n - 1D ಇದು ನಿಮಗೆ ಜನರಲ್ ಫಾರ್ಮುಲಾ. ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ನೀವು ಎಂಥ ಟರ್ಮ್ ಕಂಡುಹಿಡಿಯುವಾಗ 100ನೇ ಪದ ಕಂಡುಹಿಡೀರಿ, 10ನೇ ಪದ ಕಂಡುಹಿಡೀರಿ, 20ನೇ ಪದ ಕಂಡುಹಿಡೀರಿ ಅಂತ ಅಂದಾಗ ಆ 20ನೇ ಪದ ಏನಾಗುತ್ತೆ, ಎನ್ ಆಗುತ್ತೆ. ಸೊ A20 = A ಏನಿರುತ್ತೆ ಅದನ್ನು ಬರೀರಿ, ಎನ್ ಇರೋ ಜಾಗದಲ್ಲಿ ಆ ಪದ ಬರೀರಿ, 20 - 1 × D ಏನಿರುತ್ತೆ ಅದು. ಸೊ ನಿಮಗೆ an ಸಿಗುತ್ತೆ. ಸೊ ಇದು nth ಟರ್ಮ್ ಕಂಡುಹಿಡಿಯುವ ಜನರಲ್ ಫಾರ್ಮುಲಾ. ನೆಕ್ಸ್ಟ್ ಸಮ್ ಆಫ್ ಫಸ್ಟ್ n ಟರ್ಮ್ ಆಫ್ ಆನ್ AP ಅಂತ ಹೇಳಿದ್ದಾರೆ. ಈಗ ನಾನೊಂದು ಎಕ್ಸಾಂಪಲ್ ತೊಗೊತೀನಿ. ಸಮ್ ಅಂದರೆ ಏನು, ಪದಗಳನ್ನು ಕೂಡ್ತಾ ಹೋಗೋದು, ಸಮ್ ಮಾಡ್ತಾ ಹೋಗೋದು. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಲಿಸ್ಟ್ನಲ್ಲಿ ನಾವು ಒಂದು ಪದಗಳನ್ನು, ಮುಂದಿನ ಪದಗಳನ್ನು ಕೂಡ್ತಾ ಹೋದಾಗ ಆ ಸಮ್ಗೆ ಏನಂತ S1 S2 S3 ಅಂತ ಹೇಳಿ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಫಸ್ಟ್ ಟರ್ಮ್ಗೆ ಏನಂತ ಕರಿತೀವಿ, A1 1, ಅದು S1 ಆಗುತ್ತೆ. ನಮಗೆ ಇಲ್ಲಿ ಡಿನೂ ಕೊಟ್ಟಿದ್ದಾರೆ, ಡಿ ಸಹಿತ ನಮಗೆ ಕಂಡುಹಿಡಿಬೋದು, ಯಾಕಂದರೆ 2 - 1 ಅಂದರೆ 1 ಆಗುತ್ತೆ. ಸೊ ಡಿ ಕೂಡ ನಾವಿಲ್ಲಿ ಬರ್ಕೊಳ್ಳೋಣ. A1 = 1 ಅಂದರೆ ಅದು S1 ಕೂಡ ಆಗ್ಬೋದು. A2 ಅಂದರೆ 2 ಆಯಿತು. S2 ಅಂದರೆ ಏನು, ಇವಾಗ A1 + A2, A1ಗೆ A2ನ ಕೂಡಿದಾಗ S2 ಸಿಗುತ್ತೆ. ಸೊ 3 ಆಯಿತು, 3S2. A1 + A2 + A3 ಅಂದರೆ ಮೊದಲ 2 ಪದವನ್ನು ಕೂಡಿಸಿ ಅಂದರೆ S2 ಕಂಡುಹಿಡೀರಿ. ಮೊದಲ 3 ಪದವನ್ನು ಕೂಡಿಸಿ ಅಂದರೆ ಮೊದಲ 3 ಪದವನ್ನು ಕಂಡುಹಿಡೀರಿ ಅಂತ ಕೇಳಿದಾಗ S3 ಕಂಡುಹಿಡಿಬೇಕು ನಾವು. 1 + 2 + 3, 1 + 2 + 3 ಎಷ್ಟಾಗುತ್ತೆ, 6 ಆಗುತ್ತೆ. ಅದನ್ನು ನಾವು S3 ಅಂತ ಹೇಳಿ. ಮೊದಲ 4 ಪದವನ್ನು ಕಂಡುಹಿಡೀರಿ ಅಂತಾರೆ. 1 + 2 + 3 + 4, A2 + A3 + A4 ಅಂದರೆ ಅದು S4 ಸಿಕ್ತು, ನಮಗೆ 10 ಸಿಕ್ತು. ಈಗ ನಮಗೆ ಸಿಕ್ತಲ್ವಾ, ಹಾಗೆಯೇ S1 ಸಿಕ್ತು, S2 ಸಿಕ್ತು, S3 ಸಿಕ್ತು. 100ನೇ ಪದ ಕಂಡುಹಿಡೀರಿ ಅಂತಾರೆ. ಆವಾಗ ಏನು ಕಂಡುಹಿಡಿತೀರಾ ನೀವು, 100ನೇ ಪದ S100 ಕಂಡುಹಿಡೀರಿ. ಸಮ್ ಆಫ್ 100 ಅಂದರೆ S100 ಕಂಡುಹಿಡೀರಿ ಅಂತ ಕರೀತಾರೆ. ಸೊ Sn = n/2, ಸೂತ್ರ ಇದು, n/2 ಆಫ್ 2a + n - 1 ಆಫ್ D. ಸೊ ಇದು ನೀವು ಹೀಗೆ ಕೂಡ ಬರಿಬೋದು, n/2 a + a
2a ಆಯ್ತಲ್ವಾ, n-1 ಆಫ್ ಡಿ. ಸೊ a ಪ್ಲಸ್ n-1 ಆಫ್ ಡಿ ಅಂದರೆ ಹಿಂದೆ ಹೇಳಿರೋ ಪ್ರಕಾರ ಇದು ಜನರಲ್ ಫಾರ್ಮುಲಾ. ಸೊ ಇದನ್ನು ನಾವು an ಅಂತ ಹೇಳಿ ತಗೊಳ್ಳೋಣ, ಅಂತ ಹೇಳಿ ತಗೊಳ್ಳೋಣ, ಸರಿನಾ. Sn ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2a ಪ್ಲಸ್ an. ಸೊ ಇವಾಗ ನೀವು ಒಂದು 100 ಸಮ್ ಆಫ್ 100ನ ಕಂಡುಹಿಡಿರಿ ಅಂತೇಳಿ ಹೇಳಿದಾಗ ಪ್ಲೀಸ್ ಫೈಂಡ್ ದ ಸಮ್ ಆಫ್ 100. ನೋಡಿ 100 n ಜಾಗದಲ್ಲಿ 100ಅನ್ನು ಹಾಕೋಣ. 100 ಡಿವೈಡೆಡ್ ಬೈ 2 ಇಂಟು ಎ ಅಂದರೆ ಏನು, 1. ಸೊ 100 ಮೈನಸ್ 1 ಆಫ್ 1. ನೀವು ಈ ಥರನೂ ಬರಿಬೋದು. ಸೊ ಈ ಬರೀ ಎ ಅಂದರೆ 2 ಅಂತ ತಗೊಳ್ಳೋಣ, an ಅಂದರೆ ಎಷ್ಟು, an ಕಂಡು ಹಿಡ್ಕೊಂಡು ಅದನ್ನು ಬರೆಯೋದು, ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಎರಡು ರೀತಿಯೂ ನೀವು ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ಬೋದು. 100 ಮೈನಸ್ 1 ಇಂಟು 1. ಸೊ 52 ಪ್ಲಸ್ ಅಲ್ವಾ ಇದು. 100 ಮೈನಸ್ 1 ಏನಾಗುತ್ತೆ, 99 ಆಗುತ್ತೆ. ಇದು ಇಂಟು 1 ಇದು ಸೇಮ್ ಬರುತ್ತೆ. ನೆಕ್ಸ್ಟು ನೋಡಿ, 100 ಅಂದರೆ 52 ಪ್ಲಸ್ 99 ಆಯಿತು. ಸೊ ಎಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಇದನ್ನು, 101. ಸೊ 101 ಇಂಟು 15 ಮಾಡಿದಾಗ 5050 ಬರುತ್ತೆ. ಸೊ ಇದು ಆನ್ಸರ್ ನಿಮಗೆ, ಇದು S100ನ ಪದ ನಿಮಗೆ ಸಿಕ್ಕಿದೆ. ಸೊ ಇಲ್ಲಿ ಇವಾಗ ನೀವು ತಿಳ್ಕೊಬೇಕಾಗಿರೋದು ಟೋಟಲ್ 3 ಫಾರ್ಮುಲಾಗಳಿದ್ದಾವೆ. ಡಿ ಈಕ್ವಲ್ ಟು ಡಿ ಕಂಡುಹಿಡಿಯೋದು, an ಕಂಡುಹಿಡಿಯೋದು, Sn ಕಂಡುಹಿಡಿಯೋದು. ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, a ಅಂದರೆ nth ಟರ್ಮ್, Sn ಅಂದರೆ ಸಮ್ ಆಫ್ ಫಸ್ಟ್ nth ಟರ್ಮ್. ಓಕೆನಾ. ಡಿ ಇಸ್ ಈಕ್ವಲ್ ಟು a2 ಮೈನಸ್ a1. ಎರಡನೇ ಪದದಿಂದ ಮೊದಲನೇ ಪದವನ್ನು ಕಳೆದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ. an ಅಂದರೆ nth ಟರ್ಮ್ ಕಂಡುಹಿಡಿಯೋದು, a ಮೊದಲನೇ ಪದ ಪ್ಲಸ್ n-1 ಡಿನ ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು. ಇದಕ್ಕೆ ನಮಗೆ a ಗೊತ್ತಿರಬೇಕು, n-1, n ಅಂದರೆ ಇಲ್ಲಿ ಗೊತ್ತಿರಬೇಕು ನಿಮಗೆ, nth ಟರ್ಮ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ Sn ಸಮ್, ಫಸ್ಟ್ 3 ನಂಬರ್ಸ್ನ ಕಂಡುಹಿಡಿರಿ ಅಂತ ಕೇಳಿದಾಗ n ಡಿವೈಡೆಡ್ ಬೈ 2a ಪ್ಲಸ್ n-1 ಆಫ್ ಡಿ. ಅಥವಾ ಇದನ್ನು ನೀವು n ಡಿವೈಡೆಡ್ ಬೈ 2a ಪ್ಲಸ್ n-1 ಡಿ, a ಪ್ಲಸ್ n-1 ಡಿ ಅಂದರೆ an ಆಗುತ್ತೆ. ಸೊ ಈ ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು. ಇಷ್ಟು ಒಂದು ಜನರಲ್ ಫಾರ್ಮುಲಾ. ನಿಮಗೆ ನೆಕ್ಸ್ಟ್ ಇವಾಗ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುವಾಗ ನಿಮಗೆ ಬೇಕಾಗ್ತದೆ. ಸೊ ಇದು ನೀಟಾಗಿ ನೆನಪಿರಬೇಕು. ಮತ್ತು ಸ್ಟೂಡೆಂಟ್ಸ್ ನಾನೀಗ ಫಸ್ಟಿಂದ ಕೊನೆವರೆಗೂ ಹೇಳಿರೋ ಎಲ್ಲ ಫಾರ್ಮುಲಾ, ಎಲ್ಲ ಮಾಡೋ ರೀತಿಗಳು ನಿಮಗೆ ಗೊತ್ತಿರಲಿ. ಯಾಕಂದರೆ ನೆಕ್ಸ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಾಗ ಇವೆಲ್ಲದೂ ಬರ್ತದೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಬರುವಂತಹ ಎಕ್ಸಸೈಸ್ ಅಭ್ಯಾಸ 1.1 ಇದರ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ.